ಹಲೋ ಮಕ್ಕಳ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗಿದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಅದರಲ್ಲಿ ಬರ್ತಕ್ಕಂಥ ಟೈಪ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಅನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಏನು ಸರ್ ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್? ಸ್ಕೇಲಾರ್ ಅನ್ನೋ ಪದನೇ ನೀವು ಕೇಳಿರಲ್ಲ, ಕರೆಕ್ಟ್ ಅಲ್ವಾ? ಸ್ಕೇಲಾರ್ ಅಂದರೆ ಇಟ್ಸ್ ಜಸ್ಟ್ ಕ್ವಾಂಟಿಟಿ ಅಂದರೆ ನಂಬರ್ಸ್ ಅಂತ ಹೇಳ್ತಾ ಬರ್ತೀನಿ. ಸೊ ಈಗ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ನಂಬರ್ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಎ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ನಂಬರ್ಸ್ ಆರ್ ಆಲ್ವೇಸ್ ಈ ಸ್ಕೇಲಾರ್ ಕ್ವಾಂಟಿಟಿ. ಮುಂದೆ ನೀವು ಹೋಗ್ತಾ 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 ಹೈಯರ್ ಸ್ಟಡೀಸ್ನಲ್ಲಿ ಸ್ಕೇಲಾರ್ ಅಂತ ಏನು, ವೆಕ್ಟರ್ಸ್ ಅಂತ ಏನು ಅವೆಲ್ಲ ಓದ್ತಾ ಹೋಗ್ತೀರಾ. ಬಟ್ ಈಗ ಜಸ್ಟ್ ನೀವು ತಿಳ್ಕೊಳ್ಳಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಯಾವುದೋ ಒಂದು ಕಾನ್ಸ್ಟೆಂಟ್ ನಂಬರ್ನ ತಗೊಂಡು ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂತ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಐ ವಿಲ್ ಟೇಕ್ ದಿ ಸ್ಕೇಲಾರ್ ನಂಬರ್ ಆಸ್ 3. ಓಕೆನಾ? ಸ್ಕೇಲಾರ್ ನಂಬರ್ನ ನಾನು ಏನು ತೊಗೊಂಡಿದ್ದೀನಿ, 3 ಅಂತ ತೊಗೊಂಡಿದ್ದೀನಿ. ಗಾಟ್ ಇಟ್? ಸೊ ಸ್ಕೇಲಾರ್ ನಂಬರ್ನ ಏನಂತ ತೊಗೊಂಡಿದ್ದೀನಪ್ಪ, 3 ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ತೊಗೋತೀನಿ ನೋಡಿ, 3x ಅಂತ ತೊಗೋತೀನಿ. ಸೊ ಇಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮೊನೋಮಿಯಲ್ಸ್ ಅಂತ ತೊಗೋತೀನಿ. ಮೊನೋಮಿಯಲ್ ಅಂದರೆ ಗೊತ್ತಲ್ವಾ? ಸೊ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮೊನೋಮಿಯಲ್ಸ್ ಅಂತ ಕರೀತೀನಿ. ಸೊ ಮೊನೋಮಿಯಲ್ ಅಂದರೆ ಏನು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ಓನ್ಲಿ ಒನ್ ಟರ್ಮ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರೋದ್ರೆ ಬ್ರಾಕೆಟ್ ಇಂಡಿಕೇಟ್ಸ್ ಆಫ್, ಕರೆಕ್ಟ್ ಅಲ್ವಾ? ಮಲ್ಟಿಪ್ಲಿಕೇಶನ್. ಸೊ ಈ 3 ಜೊತೆಗೆ ಈ 3ನ ಮಲ್ಟಿಪ್ಲೈ ಮಾಡಿ, ಏನು ಬರುತ್ತೆ? 3 3s 9. ಓಕೆನಾ? ಎಕ್ಸ್ ಆಸ್ ಇಟ್ ಈಸ್ ಬರೀಬೇಕು. ಸೊ ಇದು ಮಲ್ಟಿಪ್ಲಿಕೇಶನ್ ಆಫ್ ಸ್ಕೇಲಾರ್ ನಂಬರ್ ಟು ಎ ಮೊನೋಮಿಯಲ್. ನೆಕ್ಸ್ಟ್ ಬೈನೋಮಿಯಲ್ ತಗೊಳ್ಳೋಣ. ಸೊ ಒಂದು 2 ಅನ್ನೋ ಒಂದು ಸ್ಕೇಲಾರ್ ತೊಗೊಂಡಿದ್ದೀನಿ. ಸೊ ಇಲ್ಲಿ 2x + 3 ಅನ್ನೋ ಒಂದು ಬೈನೋಮಿಯಲ್ ಇದೆ. ಸೊ ಇಲ್ಲಿ ಯಾವ ರೀತಿ ಅಂದರೆ, ಈ 2ನ ಏನು ಮಾಡಬೇಕಂದ್ರೆ ಫಸ್ಟ್ ಟರ್ಮ್ಗೆ, ಅದೇ ರೀತಿ ಈ 2ನ ಸೆಕೆಂಡ್ ಟರ್ಮ್, ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ 2 2s ಏನು ಬರುತ್ತೆ? 4. ಸೊ ಎಕ್ಸ್ ಆಸ್ ಇಟ್ ಈಸ್ ಬರೀರಿ. ಸೊ 3 2s ಏನು ಬರುತ್ತೆ? 6. ಮಧ್ಯ ಪ್ಲಸ್ ಇದೆ, ಪ್ಲಸ್ ಆಸ್ ಇಟ್ ಈಸ್. ಓಕೆನಾ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, -3 ತೊಗೋತೀನಿ. ಸೊ ಎಕ್ಸ್ + 7 ಅಂತ ಇರುತ್ತೆ. ಓಕೆನಾ? ಸೊ ಈ ರೀತಿ. ಸೊ ಈ -3 ಕಂಪ್ಲೀಟ್ -3ನ ಫಸ್ಟ್ ಟರ್ಮ್ಗೆ ಒಂದ್ಸತಿ, ಕಂಪ್ಲೀಟ್ -3ನ ಸೆಕೆಂಡ್ ಟರ್ಮ್ಗೆ ಒಂದ್ಸತಿ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? -3 × x ಅಂತ ಬಂದಾಗ -3x ಆಗುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. 7 3s 21. -3x -21. ಸೊ ಇದು ನಿಮ್ಮ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮೊನೋಮಿಯಲ್ಸ್ ಆಯಿತು. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಫಾರ್ ಬೈನೋಮಿಯಲ್ಸ್ ಆಯಿತು. ಓಕೆನಾ? ಸೊ ಅದೇ ರೀತಿ ಸೊ ಟ್ರೈನೋಮಿಯಲ್, ಪಾಲಿನೋಮಿಯಲ್ ಈ ಥರ ತುಂಬ ಇರುತ್ತೆ ನೋಡಿ. ಇಲ್ಲಿ ಸೊ ಒಂದು ಟ್ರೈನೋಮಿಯಲ್ ತಗೋತೀನಿ. ಸೊ 5 ಅನ್ನೋ ಒಂದು ಸ್ಕೇಲಾರ್ ನಂಬರ್ ಇದೆ. x² + 2x + 1 ಅನ್ನೋ ಒಂದು ಟ್ರೈನೋಮಿಯಲ್ ಇದೆ. ಓಕೆನಾ? x² + 2x + 1. ಸೊ ಈ ಟ್ರೈನೋಮಿಯಲ್ಗೆ ಏನು ಮಾಡಬೇಕು? ಫಸ್ಟು 5ನ ಫಸ್ಟ್ ಟರ್ಮ್ಗೆ, ನೆಕ್ಸ್ಟ್ ಸೆಕೆಂಡ್ ಟರ್ಮ್ಗೆ, ನೆಕ್ಸ್ಟ್ ಥರ್ಡ್ ಟರ್ಮ್ಗೆ, ಮೂರಕ್ಕೂ ಮಲ್ಟಿಪ್ಲೈ ಮಾಡಿ. 5 × x² ಏನಾಯಿತು? 5x² ಆಯಿತು. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 5 2s 10 x. ಸೊ +5. ಸೊ ಇದು ನಿಮ್ಮ ಟ್ರೈನೋಮಿಯಲ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ಅಥವಾ ಟ್ರೈನೋಮಿಯಲ್ ಮಲ್ಟಿಪ್ಲಿಕೇಶನ್ ಫ್ರಮ್ ಸ್ಕೇಲಾರ್. ಸ್ಕೇಲಾರಿಂದ ಟ್ರೈನೋಮಿಯಲ್ನ ಮಲ್ಟಿಪ್ಲೈ ಯಾವ ರೀತಿ ಮಾಡೋದು ಅಂತ. ಓಕೆನಾ? ನೌ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಏನು ಹೇಳ್ತಾನೆ ಅಂದರೆ, ಒಂದು ಮೊನೋಮಿಯಲ್ ತಗೊಳ್ಳಿ, ಇನ್ನೊಂದು ಮೊನೋಮಿಯಲ್ಗೆ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಮೊನೋಮಿಯಲ್ ಅಂತ ಬಂದಾಗ ಒಂದು 3x ಅನ್ನೋ ಒಂದು ಮೊನೋಮಿಯಲ್ ತಗೋತೀನಿ. ಸೊ 2x ಅನ್ನೋ ಇನ್ನೊಂದು ಮೊನೋಮಿಯಲ್ ತಗೋತೀನಿ. ಓಕೆನಾ? ಸೊ ಇಲ್ಲಿ ಎರಡೂ ಮೊನೋಮಿಯಲ್ಸ್ನ ನೀವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಫಸ್ಟು 3ನ 2 ಜೊತೆಗೆ ಮಲ್ಟಿಪ್ಲೈ ಮಾಡಿ. 3 2s ಏನು ಬರುತ್ತಪ್ಪ? 6. ಸೊ ಎಕ್ಸ್ನೂ ಕೂಡ x ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನೋಡಿ, ಸೊ ಒಂದು ಫಾರ್ಮುಲಾ ಆಗುತ್ತೆ ನಿಮಗೆ, ಪವರ್ಸ್ ಆ್ಯಂಡ್ ಎಕ್ಸ್ಪೋನೆಂಟ್ಸ್ ಓದಿರ್ತೀರ. ಸೊ ಎಕ್ಸ್ ಅಂತ ಇದ್ದರೆ ಸೊ ನೀವೇನಂತ ಬರೀಬೋದು? x⁴ ಅಂತ ಇದ್ದರೆ ಇದು 1 ಆಗಿರುತ್ತೆ. x⁴ ಅಂದರೆ x⁴2 ಅಂದರೆ 2 times x ಇರುತ್ತೆ ಅಂತ, ಕರೆಕ್ಟ್ ಅಲ್ವಾ? 3 times x³ ಅಂತ ಕರಿತೀವಿ. x × x ಅಂತ ಇದ್ದರೆ ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ x × x². ಈ ಥರ ಇದ್ದರೆ ನಾವೇಂತ ಕರಿತೀವಿ? x³ ಅಂತ ಕರಿತೀವಿ. ಇಲ್ಲಿ ನೋಡಿ x ಅಂದರೆ x × x ಅಂತ ಇದೆ, ಕರೆಕ್ಟ್ ಅಲ್ವಾ? x × x ಅಂತ ಬಂದಾಗ ಇಟ್ ಬಿಕಮ್ಸ್ x². ಓಕೆನಾ? 3 2s 6 ಆಯಿತು. x × x ಏನಾಯಿತು? x² ಆಯಿತು. ಅದೇ x⁴ ಅಂತ ನೀವು ಇದನ್ನು x × x³ ಅಂತ ಬರಿಬೋದು. ಓಕೆನಾ? ಅಥವಾ x² × x² ಅಂತ ಬಂದರೂ ಕೂಡ x⁴ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ, 2y × 3x ಅಂತ ಇರುತ್ತೆ. ಸೊ ಇವಾಗ ಏನು ಬರೀತೀರಾ ಸರ್ ಅಂತ ಕೇಳಿ. ಸೊ ಇಲ್ಲಿ ಮತ್ತೆ 3 2s ಏನು ಬರುತ್ತೆ? 6 ಬರುತ್ತೆ. x × y, ಸೊ ಇಲ್ಲಿ ಡಿಫ್ರೆಂಟ್ ಇದೆ ಅಲ್ವಾ? ಸೊ x × x ಅಂದರೆ ನೀವು x² ಅಂತ ಬರೀಬೋದಿತ್ತು. ಬಟ್ x × y ಅಂತ ಇರೋದ ಆ್ಯಸ್ ಇಟ್ ಈಸ್ xy ಹಾಗೆ ಬರ್ಕೊಳ್ಳಿ, ಅಥವಾ yx ಅಥವಾ xy ಎರಡು ಒಂದೇ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಇಲ್ಲಿ 7z × 3x
ಝೆಡ್ ಅಂತ ಇರುತ್ತೆ, ಈ ರೀತಿ ಇರುತ್ತೆ. ಸೊ ಅವಾಗ ನೀವೇನು ಮಾಡಬೇಕು, ಫಸ್ಟ್ ನ್ಯೂಮರಿಕಲ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ. 7 3s ಏನು ಬರುತ್ತಪ್ಪ, 7 3s 21. ಸೊ ಇಲ್ಲಿ ಎಕ್ಸ್ ಅನ್ನೋದು ಇಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ಇಲ್ಲ, ಎಕ್ಸ್ ಅನ್ನೋದು ಆಸ್ ಇಟ್ ಈಸ್ ಬರ್ತೀನಿ. ಬಟ್ ಝೆಡ್ ಅನ್ನೋದು ಎಷ್ಟು ಟೈಮ್ಸ್ ಇದೆ, ಝೆಡ್ ಅನ್ನೋದು 2 ಟೈಮ್ಸ್ ಇದೆ. ಸೊ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್, ಝೆಡ್ ಇಂಟು ಝೆಡ್ ಅಂದರೆ ಝೆಡ್ ಸ್ಕ್ವೇರ್ ಆಗುತ್ತೆ. ಸೊ 21 ಎಕ್ಸ್ ಝೆಡ್ ಸ್ಕ್ವೇರ್ ಆಯಿತು. ಅದೇ ರೀತಿ ಇನ್ನೊಂದು ಕ್ವಶನ್ ಕೊಡ್ತೀನಿ ನೋಡಿ. ಸೊ 2 ಇಂಟು 2x ಸ್ಕ್ವಯರ್ ಅಂತ ಇರುತ್ತೆ. ಸೊ ಇವಾಗ ಏನು ಮಾಡ್ತೀರಾ, 4 2 2s 4 ಎಕ್ಸ್ ಸ್ಕ್ವಯರ್ ಹ್ಯಾಸ್ ಇಟ್ ಈಸ್. ಓಕೆನಾ. ಸೊ ದಿ ನೆಕ್ಸ್ಟ್ ಕ್ವಶನ್, ಸೊ ಕ್ವಶನ್ ನಂಬರ್ 5. ಸೊ 7z, ಸೊ ಇಲ್ಲಿ 2z ಅಂತಲೇ ಇರುತ್ತೆ. ಸೊ 7 2s ಏನಾಗುತ್ತೆ 14, z ಇಂಟು z ಬಂದು z ಸ್ಕ್ವೇರ್ ಆಯಿತು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 6, 8x ಇಂಟು 2x ಕ್ಯೂಬ್ ಅಂತ ಇರುತ್ತೆ. ಸೊ ಅವಾಗ ಏನು ಬರೀತೀರಾ, ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಅಂತ ಬಂದರೆ ಏನು ಬರುತ್ತೆ, ಎಕ್ಸ್ ಪವರ್ 4 ಆಗುತ್ತೆ. 8 2s 16, ಈ ರೀತಿ ಮಾಡ್ತಾ ಹೋಗ್ಬೇಕು. ಅರ್ಥ ಆಯ್ತಲ್ವ, ಮೊನೋಮಿಯಲ್ ಮಲ್ಟಿಪ್ಲಿಕೇಶನ್. ಸೊ ಇದನ್ನು ನಾವೆಂತ ಕರಿತೀವಿ, ಮಲ್ಟಿಪ್ಲಿಕೇಶನ್ ಆಫ್ ಮೊನೋಮಿಯಲ್ ಟು ಮೊನೋಮಿಯಲ್. ಮೊನೋಮಿಯಲಿಂದ ಮೊನೋಮಿಯಲ್ಗೆ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂತೇಳಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮೊನೋಮಿಯಲ್ ಎಕ್ಸ್ಪ್ರೆಷನ್ ಬೈನಾಮಿಯಲ್ ಆರ್ ಟ್ರೈನಾಮಿಯಲ್ಗೆ ಮಲ್ಟಿಪ್ಲೈ ಮಾಡೋದು ಯಾವ ರೀತಿ ಅಂತ. ಮಲ್ಟಿಪ್ಲಿಕೇಶನ್ ಆಫ್ ಮೊನೋಮಿಯಲ್ ಟು ಬೈನಾಮಿಯಲ್ ಆರ್ ಟ್ರೈನಾಮಿಯಲ್ ಅಂತ ಕರಿತೀವಿ. ಸೊ ಒಂದು ಮೊನೋಮಿಯಲ್ ಎಕ್ಸ್ಪ್ರೆಷನ್ ತಗೋತಾ ಇದ್ದೀನಿ. ಸೊ ಈ ಎಕ್ಸ್ಪ್ರೆಷನ್ ನಾನು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಬೈನಾಮಿಯಲ್ ಅಥವಾ ಟ್ರೈನಾಮಿಯಲ್ಗೆ ಮಲ್ಟಿಪ್ಲೈ ಮಾಡಬೇಕು. ಬೈನಾಮಿಯಲ್ ಅಂತ ಬಂದಾಗ 2x + 3 ಅಂತ ಇರುತ್ತೆ ಅಂದ್ಕೊಳ್ಳಿ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ದಿಸ್ ಕಂಪ್ಲೀಟ್ ಟರ್ಮ್ನ ಇದಕ್ಕೊಂದ್ಸತಿ, ಕಂಪ್ಲೀಟ್ ಟರ್ಮ್ನ ಸೆಕೆಂಡ್ ಟರ್ಮ್ಗೆ ಒಂದ್ಸತಿ ಸೇಮ್ ಮಲ್ಟಿಪ್ಲೈ ಮಾಡ್ತೀರಾ ಅಷ್ಟೇ. ಸೊ 3x ಬಂದು 3 2s ಏನಾಗುತ್ತಪ್ಪ 6 ಎಕ್ಸ್ ಆಯಿತು. ಅದೇ ರೀತಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, 3 3s 9 ಆಗುತ್ತೆ. ಸೊ ಇದು ನಿಮ್ಮ ಆನ್ಸರ್. ಸೊ ಸೆಕೆಂಡ್ ಕ್ವಶನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ 3x, ಇಲ್ಲಿ ಟ್ರೈನಾಮಿಯಲ್ ತಗೊಳ್ಳೋಣ, 2x ಸ್ಕ್ವೇರ್ ಪ್ಲಸ್ 3x + 1 ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನೀವೇನು ಮಾಡಬೇಕು, ಈ ಟರ್ಮ್ನ ಸೊ ಇದಕ್ಕೊಂದ್ಸತಿ 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 ಮೂರಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಲ್ಲ. ಸೊ ನೋಡಿ 3 2s 6, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಅನ್ನೋ ಥರ. ಓಕೆನಾ. ಇದನ್ನು ಎಕ್ಸ್ ಕ್ಯೂಬ್ ಅಂತ ಬರಿಬೋದು, ಕರೆಕ್ಟ್ ಅಲ್ವಾ. ಇದು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಎಕ್ಸ್ ಕ್ಯೂಬ್. ಸೊ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ಪ್ಲಸ್ 3 3s 9, ಎಕ್ಸ್ ಇಂಟು ಎಕ್ಸ್ ಒಂದು ಎಕ್ಸ್ ಸ್ಕ್ವೇರ್ ಆಯಿತು, ಪ್ಲಸ್ 3 1s 3, ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ. ಸೊ ಇದು ನಿಮ್ಮ ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಅಥವಾ ಮೊನೋಮಿಯಲ್ ಮಲ್ಟಿಪ್ಲಿಕೇಶನ್ ಟು ಬೈನಾಮಿಯಲ್ ಟರ್ಮ್ಸ್ ಆರ್ ಟ್ರೈನಾಮಿಯಲ್ ಟರ್ಮ್ಸ್. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡಿ ಸರ್ ಅಂತ ಹೇಳೋದಾದ್ರೆ ನೋಡಿ, 7x ಅಂತ ತಗೋತೀನಿ, 2x ಕ್ಯೂಬ್ ಪ್ಲಸ್ 3x. ಸೊ ಈ ಥರ ಇರುತ್ತೆ. 7 2s ಏನಪ್ಪ 14, ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಅಂತ ಬಂದಾಗ ಎಕ್ಸ್ ಪವರ್ 4 ಆಯಿತು, ಪ್ಲಸ್ ಸೊ 7 3s 21, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಈ ರೀತಿ ಮಾಡ್ತಿರಲ್ಲ. ಸೊ ಇದು ಮೊನೋಮಿಯಲ್ ಟು ಬೈನಾಮಿಯಲ್ ಆರ್ ಟ್ರೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೇವೆ.